ಪಾಂಡವರು ಮತ್ತು ಕೌರವರಲ್ಲಿ ಬೆಳೆಯುತ್ತಾ ದ್ವೇಷ ಹೆಚ್ಚಾಗುತ್ತಾ ಇರುತ್ತದೆ. ಕೌರವನಿಗೆ ದುರ್ಬೋಧನೆಗಳನ್ನು ತುಂಬುವವರೇ ಜಾಸ್ತಿ. ಮಾವನಾದಂತಹ ಶಕುನಿ ಅದಕ್ಕಾಗಿಯೇ ಇದ್ದವನು. ಪ್ರತಿದಿನವೂ ಪಾಂಡವರ ಬಗ್ಗೆ ಇಲ್ಲಸಲ್ಲದನ್ನು ಹೇಳಿ ಕೌರವನಿಗೆ ದುರ್ಬೋಧನೆಯನ್ನು ಮಾಡಿ ವಿಷಬೀಜ ಬಿತ್ತತಕ್ಕಂಥವನು. ಕರ್ಣನಿಗೆ ಕೌರವನು ಏನು ಮಾಡಿದರೂ ಸಮರ್ಥನೆ ಮಾಡತಕ್ಕಂಥವನು. ಕೌರವನೆಂದರೆ ಅಷ್ಟು ಪ್ರೀತಿ ಅವನಿಗೆ. ದುಶ್ಯಾಸನು ಮತ್ತು ಉಳಿದ ಸಹೋದರರು ಕೌರವನಿಗೆ ಬೆಂಬಲವಾಗಿಯೇ ಇದ್ದಂಥವರು. ಅದರಲ್ಲಿ ವಿಕರ್ಣ ಕೌರವನ ಸಹೋದರರಲ್ಲಿ ಒಬ್ಬ. ಅವನಿಗೂ ಕೌರವನು ಮಾಡಿದಂತಹ ದುಷ್ಟ ಬುದ್ಧಿಗಳನ್ನು ತಿದ್ದುವುದಕ್ಕೆ ಪ್ರಯತ್ನಿಸಿದವನು. ಧರ್ಮಬೋಧನೆಯನ್ನು ಮಾಡತಕ್ಕಂಥವನು, ಮಾಡ್ತಾ ಇದ್ದಂಥವನು. ಪಾಂಡವರ ಮೇಲಿನ ದ್ವೇಷದ ಬಗ್ಗೆಯೂ ಸಹಿತ ಆಗಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದ. ವಿಲಾಸನೀಯ ಪುತ್ರನಾದಂತಹ ಅಂದರೆ ಧೃತರಾಷ್ಟ್ರನ ವಿಲಾಸನೀಯ ಪುತ್ರ ಯುಯುತ್ಸುವು ಸಹಿತ ಕೌರವನಿಗೆ ಸಹೋದರನಂತೆ ಇದ್ದರೂ ಧರ್ಮಬೋಧನೆಯನ್ನೇ ಮಾಡತಕ್ಕಂಥವನಾಗಿದ್ದರು. ಆದರೆ ಕೌರವನಿಗೆ ಅದ್ಯಾವುದೂ ಸಲ್ಲುತ್ತಿರಲಿಲ್ಲ. ಪಾಂಡವರನ್ನು ಯಾವಾಗಲೂ ದ್ವೇಷಿಸಿ ಹೇಗೆ ಅವರನ್ನು ಹೊರಗಟ್ಟಬೇಕು, ತಾನು ಇನ್ನು ಯುವರಾಜನಾಗಿಯೇ ಇದ್ದೇನೆ, ರಾಜನಾಗಬೇಕು ಹೇಳತಕ್ಕಂಥ ಮಹತ್ವಾಕಾಂಕ್ಷೆಯಲ್ಲೇ ಇದ್ದಂಥವನು. ಒಂದು ದಿನ ಕಣಿಕನಂತಹ ಮಹಾಬ್ರಾಹ್ಮಣರನ್ನು ಕರೆದು ತತ್ವಜ್ಞಾನವನ್ನು ಕೇಳ್ತಾನೆ. ಅವನಿಗೆ ಬೇಕಾದಂತಹ ತತ್ವಜ್ಞಾನವೆಂದರೆ ವೈರಿಗಳನ್ನು ತಾನು ಹೇಗೆ ನಾಶ ಮಾಡಬೇಕು ಹೇಳತಕ್ಕಂಥದ್ದು. ಕಣಿಕರು ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಯಾವ ರೀತಿಯಾಗಿ ವೈರಿಗಳನ್ನು ಸದೆಬಡಿಯಬೇಕು, ನೇರವಾಗಿ ಹಲವು ಮಾರ್ಗಗಳನ್ನು ಹೇಳ್ತಾರೆ. ಬೆಂಕಿಯಿಂದ, ನೀರಿನಿಂದ. ಇದರಿಂದ ಕೌರವ ತುಂಬ ಪ್ರಸನ್ನನಾಗ್ತಾನೆ. ಅವರಿಗೆ ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ಸಹಿತ ಕಳಿಸ್ತಾನೆ. ಆದರೆ ಕೌರವ ಅದನ್ನು ದುರುಪಯೋಗ ಮಾಡಿಕೊಳ್ತಾನೆ. ಪುರೋಚನನೆಂಬವನನ್ನು ಕರೆಸಿ ಧರ್ಮರಾಜನನ್ನು ನಾವು ವಾರಣಾವತಕ್ಕೆ ಕಳಿಸಿಕೊಡ್ತೇವೆ, ಅಲ್ಲಿ ಒಂದು ಅರಗಿನ ಮನೆಯನ್ನು ಕಟ್ಟಬೇಕು, ಬೆಂಕಿಯನ್ನು ಹಚ್ಚಿದಾಕ್ಷಣ ಸಂಪೂರ್ಣ ಮನೆ ಸುಟ್ಟು ಭಸ್ಮವಾಗಬೇಕು, ಅದರಲ್ಲಿದ್ದಂಥವರು ಸುಟ್ಟು ಹೋಗಬೇಕು, ಆ ರೀತಿಯಾಗಿ ಮನೆಯ ನಿರ್ಮಾಣವಾಗಬೇಕು, ಯಾರಿಗೂ ಹೇಳಬಾರದು, ಸಂಭಾವನೆಯನ್ನು ನಂತರದಲ್ಲಿ ಸಾಕಷ್ಟು ಕೊಡ್ತೇನೆ ಎಂದು ಆಗಲೂ ಸಹಿತ ಕೈತುಂಬ ಸಂಭಾವನೆಯನ್ನು ಕೊಟ್ಟು ಪುರೋಚನನ್ನು ಕಳಿಸ್ತಾನೆ. ನಂತರದಲ್ಲಿ ಬಂದು ಶಕುನಿ ಕರ್ಣ ದುಶ್ಯಾಸನರೊಂದಿಗೆ ಧೃತರಾಷ್ಟ್ರನಲ್ಲಿ ಹೇಳ್ತಾನೆ, ಧರ್ಮರಾಜನಿಂದ ತೊಂದರೆಯಾಗಿದೆ, ಅವನನ್ನು ವಾರಣಾವತಕ್ಕೆ ಕಳಿಸಬೇಕು, ಅಲ್ಲೊಂದು ಹಬ್ಬವನ್ನು ಆಚರಿಸಬೇಕು, ಕಾರಣವನ್ನು ಹೇಳು. ಧೃತರಾಷ್ಟ್ರ ಮನಸ್ಸಿನಲ್ಲಿ ಕೌರವನದು ತಪ್ಪಿದೆ ಎಂದು ಗೊತ್ತಾದರೂ ಸಹಿತ ಪುತ್ರ ವ್ಯಾಮೋಹದಿಂದ ಒಪ್ಪಿಕೊಳ್ತಾನೆ. ವಿದುರನಿಗೆ ಇದು ತಿಳಿಯುತ್ತದೆ. ವಿದುರ ಧರ್ಮದಂತೆ ನಡೆತಕ್ಕಂಥವನು. ಬೇಡ, ಧರ್ಮರಾಜನಿಗೆ ಅಲ್ಲಿಗೆ ಕಳಿಸುವುದು ಬೇಡ, ಯುವರಾಜನವನು ಪಾಂಡುಪುತ್ರ. ಇಲ್ಲ, ಧೃತರಾಷ್ಟ್ರ ಕೇಳಲಿಲ್ಲ. ಧರ್ಮರಾಜನನ್ನು ಕರೆಸಿ ಅವನಿಗೆ ರಾಜನಾಗಿ ಅನೇಕ ಪ್ರದೇಶಗಳನ್ನು ನೋಡಬೇಕು, ಕೆಲವು ಕಾಲ ತಂಗಬೇಕು, ಏನೇನೋ ವಿಷಯವನ್ನೆಲ್ಲ ಹೇಳಿ ವಾರಣಾವತಕ್ಕೆ ಹೋಗುವುದಕ್ಕೆ ಧರ್ಮರಾಜನನ್ನು ಒಪ್ಪಿಸ್ತಾನೆ. ಹಿರಿಯರ ಮಾತನ್ನು ಪೂಜ್ಯ ಭಾವದಿಂದ ಪಾಲಿಸುವ ಧರ್ಮರಾಜ ವಾರಣಾವತಕ್ಕೆ ಹೋಗುವುದನ್ನು ಒಪ್ಪಿಕೊಡ್ತಾನೆ. ವಿದುರನಿಗೆ ದುಃಖ ಆಗ್ತದೆ, ಭೀಷ್ಮನಿಗೆ ದುಃಖ ಆದರೂ ಸಹಿತ ಏನನ್ನ ಮಾತನಾಡುವುದಿಲ್ಲ. ಆದರೆ ಎಲ್ಲವನ್ನೂ ಬಲ್ಲಂತಹ ವಿದುರ, ಕೌರವನು ಇಲ್ಲಿ ಯಾತಕ್ಕಾಗಿ ಧರ್ಮರಾಜನನ್ನು ವಾರಣಾವತಕ್ಕೆ ಕಳಿಸಬಹುದು ಎಂಬುದು ತಿಳಿದಂತಹ ವಿದುರ ಧರ್ಮರಾಜನಿಗೆ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ಕೊಡ್ತಾನೆ. ಧರ್ಮಬುದ್ಧಿಯವನಾದಂತಹ, ಚುರುಕು ಬುದ್ಧಿಯವನೇ ಆದಂತಹ ಧರ್ಮರಾಜನಿಗೆ ಎಲ್ಲವೂ ಅರ್ಥವಾಗ್ತದೆ. ಎಚ್ಚರಿಕೆಯಿಂದ ಇರಬೇಕು. ವಾರಣಾವತದಲ್ಲಿ
ಗ್ರಹದಲ್ಲಿ ಎಂಬುದನ್ನು ತಿಳಿದು ಅವನು ಅಲ್ಲಿ ಹೋಗ್ತಾನೆ, ಅಲ್ಲಿ ಉಳಿಯುತ್ತಾರೆ. ಪುರೋಚನನನ್ನು ಅಲ್ಲಿಯ ಚಲನವಲನವನ್ನು ನೋಡಿ ಸಂದರ್ಭ ಬಂದಾಗ ಬೆಂಕಿ ಇಡುವುದಕ್ಕಾಗಿ ಕೌರವ ಕಳಿಸಿರ್ತಾನೆ. ಪುರೋಚನನೊಂದಿಗೆ ಪಾಂಡವರು ಏನೂ ಅರಿಯದವರಂತೆ ಪುರೋಚನನ ಮೇಲೆ ಅವಿಶ್ವಾಸ ಇದೆ ತಮಗೆ ಎಂಬುದು ಗೊತ್ತಾಗದಂತೆ ಪಾಂಡವರು ಪುರೋಚನನೊಂದಿಗೆ ವ್ಯವಹರಿಸುತ್ತಾರೆ. ಇತ್ತ ಕಡೆಯಲ್ಲಿ ವಿದುರ ಸೂಕ್ಷ್ಮವಾಗಿ ಆಲೋಚನೆ ಮಾಡಿಕೊಂಡು ಧರ್ಮರಾಜ ಪಾಂಡವರನ್ನು ಕುಂತಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಅರಗಿನ ಮನೆಯ ಒಳಗಿಂದ ಹೊರಗೆ ಹೋಗುವುದರ ಬಗ್ಗೆ ಒಳಮಾರ್ಗವನ್ನು ಮಾಡಿ ಸುರಂಗ ಮಾರ್ಗವನ್ನು ಮಾಡಿಸಿ ಅಲ್ಲಿಯೂ ಕೂಡ ಒಬ್ಬನನ್ನು ನಿಯೋಗಿಸ್ತಾನೆ. ಕೆಲವು ದಿನಗಳಲ್ಲಿ ಅವನು ಸುರಂಗ ಮಾರ್ಗವನ್ನು ಮುಗಿಸಿ ಹೊರಡ್ತಾನೆ. ಆಗ ಪಾಂಡವರು ಅವನಿಗೆ ತಮ್ಮವನೆಂಬುದು ತಿಳಿಯಬಾರದು ಎಂಬುದು, ಏನು ಎಷ್ಟು ದಿನ ಆಯಿತು ನೀನು ಇಲ್ಲಿ ಉಳಿದು, ನಮ್ಮ ಮನೆಯಲ್ಲಿ ಉಳಿತಾ ಇದೆಯಲ್ಲ, ಹೊರಡು ಇಲ್ಲಿಂದ ಎಂಬುದಾಗಿ ಬೈದು ಅವನನ್ನು ಕಳಿಸ್ತಾರೆ. ಹಾಗಾಗಿ ಸುರಂಗ ಮಾರ್ಗ ಮಾಡಿದಂತಹ ವಿಷಯ ಯಾರಿಗೂ ಬೇರೆಯವರಿಗೆ ತಿಳಿದಿರುವುದಿಲ್ಲ. ಕೌರವನ ಆಣತಿಯಂತೆ ಒಂದು ದಿನ ಪುರೋಚನ ಬೆಂಕಿಯನ್ನು ಆ ಮನೆಗೆ ಹಾಕ್ತಾನೆ. ಅರಗಿನ ಮನೆ ಉರಿಯುತ್ತದೆ. ಪುರೋಚನನೂ ಸಹಿತ ಅದರಲ್ಲಿ ಸುಟ್ಟು ಹೋಗ್ತಾನೆ. ಜೊತೆಯಲ್ಲಿ ಒಬ್ಬ ಬೇಡುವ ಮುದುಕಿ ತನ್ನ 5 ಮಕ್ಕಳೊಂದಿಗೆ ಬಂದು ದಿನವೆಲ್ಲ ಬೇಡಿ ರಾತ್ರಿ ಬಂದು ಅಲ್ಲಿ ತಂಗಿದವಳು ಕೂಡ ಸುಟ್ಟು ಹೋಗಿರ್ತಾಳೆ. ಪಾಂಡವರು ಸುರಕ್ಷಿತವಾಗಿ ವಿದುರನಿಂದ ಮಾಡಲ್ಪಟ್ಟಂತಹ ಸುರಂಗ ಮಾರ್ಗದಲ್ಲಿ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ. ಬೆಳಗಾಗಿ ನೋಡಿದರೆ ಎಲ್ಲ ಕಡೆಯಲ್ಲೂ ಹಾಹಾಕಾರ. ಪಾಂಡವರು ಸತ್ತು ಹೋಗಿದ್ದಾರೆ. ಕುಂತಿ ಸಹಿತವಾಗಿ 5 ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ. ಹಾಹಾಕಾರ ಇದ್ದಿತು. ಎಲ್ಲ ಕಡೆಗೂ ಪ್ರಚಾರ ಆಯಿತು. ಭೀಷ್ಮಾದಿಗಳು ನೊಂದುಕೊಂಡರು. ಧೃತರಾಷ್ಟ್ರ ಹೊರನೋಟದಲ್ಲಿ ನೊಂದುಕೊಂಡರೂ ಕೌರವನಂತೆಯೇ ಸಂತೋಷಪಟ್ಟ. ಆದರೆ ವಾಸ್ತವ ಪರಮಾತ್ಮನ ಅನುಗ್ರಹ, ಧರ್ಮದ ಬಲ ಇದ್ದಂತಹ ಪಾಂಡವರು ಕೌರವನ ಈ ನೀಚ ಬುದ್ಧಿಯ ಕೃತ್ಯಕ್ಕೆ ಬಲಿಯಾಗಲಿಲ್ಲ, ತಪ್ಪಿಸಿಕೊಂಡರು. ದೈವಾನುಗ್ರಹ. ಅರಗಿನಾಲಯವನ್ನು ಬಿಟ್ಟು ಅರಣ್ಯದಲ್ಲಿ ತೆರಳಿದರು. ವಿದುರನಿಗೆ ಸಂತೋಷವಾಯಿತು. ಇದು ಪಾಂಡವರ ಅಂತ ಮಹಾಭಾರತದಲ್ಲಿ ಬರತಕ್ಕಂಥ ಒಂದು ಕತೆ. ತಿಳಿದುಕೊಳ್ಳೋಣ. ಇನ್ನೂ ಅನೇಕ ವಿಷಯವನ್ನು ತಿಳಿದುಕೊಳ್ಳೋಣ. ನೀವು